ನಿಮ್ಮ ಪ್ರಕಾರ ನೊಂದವ್ರು ಅಂದ್ರೆ ಯಾರು ಸರ್? ಪ್ರತಿಯೊಬ್ಬ ಮನುಷ್ಯನು ನೊಂದೇ ಜೀವನ ಮಾಡ್ತಿರ್ತಾನೆ. ಆದರೆ ಧ್ವನಿ ಇಲ್ದಿದ್ದವರು, ಯಾರ ಹತ್ರ ಹೇಳ್ಕೊಂಡ್ರು ನಮಗೆ ನ್ಯಾಯ ಸಿಗ್ತಿಲ್ಲ ಅಂತನ್ನೋರು, ಪ್ರತಿ ಮನೆಯಲ್ಲಿ ವಯಸ್ಸಾದವರು ಪಾಪ ಅವ್ರ ಕಷ್ಟಕ್ಕೆ ಯಾರೂ ಆಗ್ತಾರೆ ಅಂತ ಕಾಯ್ತಿರೋರು, ಯುವಕರು ಉದ್ಯೋಗ ಇಲ್ಲದೆ ನನಗೆಲ್ಲೋ ಉದ್ಯೋಗ ಸಿಗುತ್ತೆ ಯಾರಾದರೂ ಕೊಡಿಸ್ತಾರಾ ಅಂತ ಕಾಯ್ತಿರೋರು, ಈ ಗಂಡ ಹೆಂಡತಿ ಸಮಸ್ಯೆಯಲ್ಲಿ ನಮಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ಕಾಯ್ತಿರೋರು, ಮತ್ತು ಆಸ್ತಿಗಳನ್ನು ಯಾರೋ ಒಬ್ಬ ಕಳ್ಳ ಕಬಳಿಸ್ಕೊಂಡು ಮತ್ತು ಇದಕ್ಕೆ ನ್ಯಾಯ ಯಾರು ಒದಗಿಸ್ಕೊಡ್ತಾರೋ ಅಂತ ಕಾಯ್ತಿರೋರು. ಆಮೇಲೆ ಪ್ರತಿಯೊಂದು ಗ್ರಾಮದಲ್ಲೂ ನನ್ನ ಗ್ರಾಮ ಈ ರೀತಿ ಅಭಿವೃದ್ಧಿ ಇರಬೇಕು, ನಮ್ಮ ಗ್ರಾಮದಲ್ಲಿ ಸ್ಕೂಲ್ಗಳು ಹಿಂಗಿರಬೇಕು, ನಮ್ಮ ಗ್ರಾಮದ ಜನ ಇಷ್ಟು ಒಗ್ಗಟ್ಟಾಗಿರಬೇಕು, ನಮ್ಮ ಗ್ರಾಮವನ್ನು ಸರಿಯಾಗಿ ನಾವೆಲ್ಲ ಒಟ್ಟುಗೂಡಿ ಒಂದು ಒಳ್ಳೆ ಜೀವನದಲ್ಲಿ ನಾವೆಲ್ಲ ನಡಿಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಎಲ್ಲರೂ ನೊಂದವರೇ. ಇಲ್ಲಿ ದುಡ್ಡಿದ್ದವರು ಒಂದು ರೀತಿ, ದುಡ್ಡು ಇಲ್ದಿದ್ದವರು ಒಂದು ರೀತಿ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ರೀತಿ ಒಂದೊಂದು ಸಮಸ್ಯೆಯಲ್ಲಿ ಇರ್ತಾರೆ. ನಾವು ನೊಂದವರ ಅಂತ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು, ಯಾವುದೇ ವಿಚಾರಗಳು ಎಲ್ಲಾದರೂ ನೋವಾಗಿದ್ದರೆ ಸರ್ಕಾರಿ ಅಧಿಕಾರಿಗಳಿಂದ, ಮತ್ತು ಯಾವುದೋ ಒಬ್ಬ ವ್ಯಕ್ತಿಯಿಂದ, ಅಥವಾ ಇನ್ಯಾವುದೋ ಒಬ್ಬ ರಾಜಕಾರಣಿಯಿಂದ, ಅಥವಾ ಇನ್ಯಾವುದೋ ಪರ್ಸ್ನಲಿ ಅಟ್ಯಾಕ್ ಆಗಿರೋದ್ರಿಂದ, ಸೊ ಈ ರೀತಿ ಯಾವ ವಿಚಾರಗಳಲ್ಲಿ ನೊಂದಿರ್ತಾರಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಬೆಂಬಲ, ನಮ್ಮ ಸಹಕಾರ. ಈಗ ನೊಂದವರು ಅಂತಂದರೆ ಇಂಥವ್ರೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾವು ದಲಿತರ ಸಹಾಯವಾಣಿ ಮತ್ತು ನೊಂದವರ ಸಹಾಯವಾಣಿ ಅಂತ ಇಟ್ಟಿದ್ದೀವಿ. ದಲಿತರು ಅಂದರೆ ಮುಗಿದೋಯ್ತು, ಪ್ರತಿಯೊಬ್ಬನಿಗೂ ಇದೊಂದು ಜಾತಿ, ಆ ಜಾತಿಗೋಸ್ಕರ ಇದೊಂದು ಸೀಮಿತವಾಗಿದೆ, ಇವರು ಆ ಜಾತಿಗೆ ಮಾತ್ರ ಇದು ಮಾಡಿದ್ದಾರೆ ಅಂತ. ಈ ನೊಂದವರು ಅಂತಂದರೆ ಜಾತಿ ಧರ್ಮ ಏನೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಸಮಾನತೆಯಲ್ಲಿ, ಯಾವ ವ್ಯಕ್ತಿಗೆ ಯಾವುದೇ ಧರ್ಮದಲ್ಲಿ, ಯಾವುದೇ ಬಡವನಾಗಿರಲಿ, ಯಾವುದೇ ಶ್ರೀಮಂತನಾಗಿರಲಿ, ಸರ್ ನನಗೆ ಈ ಥರ ಸಮಸ್ಯೆ ಆಗಿದೆ, ನನಗೆ ನೋವಾಗ್ತಿದೆ, ಸ್ಪಂದಿಸಿ ಅಂತಾರಲ್ಲ, ಅಂಥ ವ್ಯಕ್ತಿಗಳೇ ನಮಗೆ ನೊಂದವರು ಅಂತ. ದುಡ್ಡಿದ್ರೂ ನೋವಿರ್ತದೆ, ದುಡ್ಡಿಲ್ಲ ಅಂದರೂ ನೋವಿರುತ್ತೆ. ಆದರೆ ಈ ನೊಂದವರ ಸಹಾಯವಾಣಿ ದುಡ್ಡಿದ್ದವ್ರಿಗೆ ಒಂದು ನ್ಯಾಯ, ದುಡ್ಡು ಇಲ್ದಿದ್ದವ್ರಿಗೆ ಒಂದು ನ್ಯಾಯ ಇಲ್ಲ. ನಾವು ನೊಂದವರು ಅಂತಂದರೆ ಒಂದೇ ತಕ್ಕಡೆಯಲ್ಲೇ, ದುಡ್ಡಿದ್ದವರು ಅದೇ ತಕ್ಕಡೆಯಲ್ಲಿ ಇರ್ತಾರೆ, ದುಡ್ಡು ಇಲ್ದಿದ್ದವರು ಅದೇ ತಕ್ಕಡೆಯಲ್ಲಿ ಇರ್ತಾರೆ. ಎಲ್ಲರನ್ನು ನಾವು ಈಕ್ವಲಾಗಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ನೊಂದವರ ಸಹಾಯವಾಣಿ ಅನ್ನೋದು ನಾವು ತೆರೆದಿರೋದು.